ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ದೇವರು ಉನ್ನತವಾದ ರೀತಿಯಲ್ಲಿ ದೇವರು ನಡೆಸಿದಂಥ ರೀತಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋರಾಗಬೇಕು. ಯಾಕಂದರೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಯಾವುದೇ ಒಂದು ಸಾಮರ್ಥ್ಯದಿಂದ ನಾವು ಬಂದದ್ದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಆತನ ಕೃಪೆ ಎಂಬುದು ಮಾತ್ರ ನಮಗೆ ಗೊತ್ತುಂಟು. ಕೀರ್ತನೆ ಭಾಗದಲ್ಲಿ ಉಂಟು, ಇನ್ನೊಂದು ಅರ್ಥ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನು ಹೇಳಲಿ. ದೇವರು ನಮಗಿಲ್ಲದಿದ್ದರೆ, ನಮ್ಮ ಪಕ್ಷವಾಗಿಲ್ಲದಿದ್ದರೆ, ನಮ್ಮ ಸಂಗಡ ಇರದಿದ್ದರೆ, ನಮ್ಮನ್ನು ಸಂತೈಸದಿದ್ದರೆ, ನಮ್ಮನ್ನು ಕಾಪಾಡದಿದ್ದರೆ ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ನಾನು ನರ ಹುಳದಂತವನು. ಏನು? ನಾನು ನರ ಹುಳದಂತವನು ಅಂದ್ರೆ ಅಷ್ಟು ಒಂದು ದೀನನಾಗಿ ದೇವರ ಎದುರುಗಡೆ ನಾವು ಏನೂ ಅಲ್ಲ, ದೇವರ ಕಡೆ ಎದುರುಗಡೆ ನಾವು ಏನೂ ಅಲ್ಲ. ಆದರೆ ದೇವರು ಆತನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ. ಮಗನೇ, ಮಗಳೇ, ಅಪ್ಪ, ತಂದೆ ಕರೆಯುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ನಾವು ಆತನಿಗೆ ಅದಕ್ಕೋಸ್ಕರ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಇದು ಆತನ ಕೃಪೆಯಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ನಾವು ಆರಾಧನೆ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ 84ನೇ ಕೀರ್ತನದಲ್ಲಿ 5, 6, 7, 8 ವಾಕ್ಯಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು, ಅವನು ಯಾತ್ರಪರರಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತುಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶವಂತ ಯೆಹೋವನ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬನ ದೇವರೇ ಕಿವಿಗೊಡು ಅನ್ನುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನಾಗಿದ್ದಾನೆ. ನಾವು ಯಾರಲ್ಲಿ ಬಲ ಹೊಂದಬೇಕು? ನಾವು ಯಾವುದರಲ್ಲಿ ಬಲ ಹೊಂದಬೇಕು? ನಾವು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಅದು ಅವರ ಎತ್ತಿಕೊಂಡು ಈ ಭೂಲೋಕಕ್ಕೆ ಬಂದದ್ದು ನೋಡ್ತೇವೆ. ನಾವು ಯಾವಾಗ ಈ ವಾಕ್ಯವನ್ನು ಓದುತ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸ್ತೇವೋ, ಯಾವ ವಾಕ್ಯವನ್ನು ಬಾಯ್ಪಾಠ ಮಾಡ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸಿಕೊಂಡು ನಮ್ಮ ಹೃದಯ ಹಳೆಗಳಲ್ಲಿ ಬರೆಯುತ್ತೇವೋ, ಆಗ ನಾವು ಬಲ ಹೊಳ್ಳುತ್ತೇವೆ. ನಾವು ಪರಿಪೂರ್ಣವಾಗಿ ಈ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋದಾದರೆ ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ದೇವರಲ್ಲಿ ನಾವು ಬಲ ಹೊಂದಿಕೊಳ್ಬೇಕು. ನಾವು ಯಾವುದೇ ಮನುಷ್ಯರ ಬಲ ಅಲ್ಲ, ಯಾವುದೇ ಹಣದ ಬಲ ಅಲ್ಲ, ಯಾವುದೇ ಒಂದು ಸಂಗತಿಯ ಬಲದಲ್ಲಿ ನಾವು ಇರುವುದಲ್ಲ. ನಾವು ಯಾರೊಟ್ಟಿಗೆ? ನಾವು ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಆತ್ಮನೊಂದಿಗೆ ನಾವು ಜೀವಿಸ್ತಾದರೆ ದೇವರ ವಾಕ್ಯ ಹೇಳ್ತಾನೆ, ಅವನು ಯಾತ್ರಾಪರನಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತೆಗಳು, ಅಲ್ಲಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶನ ಯೆಹೋವನ ದೇವರೇ ನನ್ನ ಮೊರೆಯನ್ನು ಕೇಳು. ಹೌದು, ಯಾವಾಗ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೋ, ಯಾವಾಗ ದೇವರ ವಾಕ್ಯದಲ್ಲಿ ನಾವು ಗಟ್ಟಿಯಾಗಿ ನಿಂತುಕೊಳ್ಳುತ್ತೇವೋ, ಯಾವಾಗ ದೇವರನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೋ, ಆಗ ಯಾವುದೇ ಬರಲಿ, ಯಾವುದೇ ರೀತಿಯ ತುಫಾನ್ ಬರಲಿ, ಯಾವುದೇ ರೀತಿಯ ಸಂಗತಿಗಳು ಬರಲಿ, ಯಾವುದೇ ಪರಿಸ್ಥಿತಿಗಳು ಬರಲಿ, ಅದು ನಮ್ಮನ್ನು ಮುಟ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ನಾವು ನಮ್ಮ ದೇವರೊಟ್ಟಿಗೆ ಐಕ್ಯವಾಗಿರುವುದರಿಂದ ದೇವರು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು, ನಮ್ಮ ಕಣ್ಣೀರನ್ನು ಒರೆಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೊರತೆಗಳಾಗಿ, ಒಂದು ಬುಗ್ಗೆಗಳಾಗಿ ನಮ್ಮನ್ನು ಆತನು ನಡೆಸುವನಾಗಿದ್ದಾನೆ. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ, ಆತನು ನಮ್ಮನ್ನು ಸಂತೈಸ್ತಾನೆ, ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾವು ನೋಡಿ ಇಲ್ಲಿ, ಯೆಹೋವ ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು, ನಿನ್ನ ಆಲಯದ ಅಂಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಕ್ಕಿಂತ ಉತ್ತಮವಾಗಿದೆ. ಹೌದು ಪ್ರಿಯರೇ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಆಶೆ ಪಡ್ತೇವೋ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಕುತೂಹಲ ಪಡ್ತೇವೋ, ನಾವು ದೇವರ ದರ್ಶನ ಅಪೇಕ್ಷೆಗೆ ಎಷ್ಟು ನಾವು ಮನಸ್ಸು ಮಾಡ್ತೇವೋ, ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಒಂದು ದಿವಸವು ಅದು 1000 ದಿನಕ್ಕಿಂತಲೂ ಉತ್ತಮವಾಗಿದೆ ಎಂಬುದು. ಹೌದು ಪ್ರಿಯರೇ, ನಾವು ಎಲ್ಲಿದ್ದೇವೆ? ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ನಾವು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಮ್ಮ ಹೃದಯವು ಯಾವ ರೀತಿ ಆತುರ ಪಡ್ತಾ ಉಂಟು? ನಾವು ಈ ಕ್ಷಣ ನಾವು ಯೋಚನೆ ಮಾಡಬೇಕು. ಹೌದು, ನನ್ನಲ್ಲಿ ತಪ್ಪುಗಳುಂಟು, ನಾನು ಆ ದೇವರೊಟ್ಟಿಗೆ ಐಕ್ಯತೆಯಲ್ಲಿ ದೇವರ ಬಲವನ್ನು ಹೊಂದಲಿಕ್ಕೆ ಆಗ್ಲಿಲ್ಲವೋ? ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ, ದೇವರ ಶಕ್ತಿಯನ್ನು ತುಂಬಿಸುವಂತ ದೇವರಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರನ್ನ ಬಲಗೊಂಡು ಹೊಂದಿಕೊಂಡು ನಾವು ನೋಡ್ತೇವೆ, ಯೆಹೋವನನು ಪತ್ಮೋಸ್ ದ್ವೀಪದಲ್ಲಿ ದೇವರಿಂದ ಮಹಿಮೆಯಿಂದ ತುಂಬಲ್ಪಟ್ಟದ್ದು ನೋಡ್ತೇವೆ. ಇಡೀ ಪ್ರಕಟಣೆ ರೆವಲ್ಯೂಷನ್ಗಳನ್ನು ಆತನಿಗೆ ದೇವರ ಪ್ರಕಟಣೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ, ಇವತ್ತು
ನಾವು ಆತ್ಮನಿಂದ ನಡೆಸುವವರಾದರೆ, ನಾವು ಆತ್ಮನಿಂದ ನಾವು ತುಂಬುವವರಾದರೆ, ನಾವು ಆತ್ಮನಿಂದ ನಾವು ಆತನ ಆರಾಧನೆ ಮಾಡೋದಾದ್ರೆ, ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಮಹಿಮೆಯಿಂದ ನಾವು ತುಂಬುವವರಾಗಿದ್ದೀವಿ. ಪ್ರಿಯರೇ, ನಾವು ಈ ಸಮಯದಲ್ಲಿ ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ದೇವಾ, ನನಗೆ ನೀನು ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಬಲ ಬೇಕು, ನಿನ್ನ ಮಹಿಮೆ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಅಭಿಷೇಕ ಬೇಕು, ನೀನು ತುಂಬಿ ಎಂಬುದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನೆಂಬುದು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಬಲ ಹೊಂದಬೇಕು ಸ್ವಾಮಿ. ಅಪ್ಪ, ಈ ಕೊನೆಯ ಕಾಲಘಟ್ಟಗಳಾಗಿರುವಾಗ ಕರ್ತನೆಪ್ಪ, ಯಾವುದೇ ಒಂದು ಸ್ವಾಮಿ ಒಂದು ಸಂಗತಿಯಲ್ಲಿ ಅಥವಾ ಯಾವುದೇ ಒಂದು ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯ ಜನರೊಟ್ಟಿಗೆ ನಾವು ಹೌದು ಸ್ವಾಮಿ ಬಲವನ್ನು ಹೊಂದಿಕೊಳ್ಳುವುದಲ್ಲ ಅಥವಾ ಅವರನ್ನು ನಾವು ಆಶ್ರಯಿಸಿಕೊಳ್ಳುವುದಲ್ಲ. ದೇವರೇ, ಪರಿಪೂರ್ಣವಾಗಿ ನಿನ್ನ ನಾವು ಆಶ್ರಯಿಸುವಂತ ಮಕ್ಕಳಾಗಿ ನಮ್ಮ ನಡೆಸು ಪವಿತ್ರಾತ್ಮನೇ. ದೇವಾ, ನಾವು ಈ ಸಮಯದಲ್ಲಿ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಪವಿತ್ರಾತ್ಮನೇ. ನಾವು ನಿನ್ನ ಆರಾಧನೆ ಮಾಡಬೇಕು, ನಿನ್ನ ನಮ್ಮನ್ನು ಕೊಂಡಾಡಬೇಕು ಪವಿತ್ರಾತ್ಮನೇ. ನೀನು ನಿನ್ನ ಮಹಿಮೆಯಿಂದ ನಿನ್ನ ಬಾಯಾಗಿದ್ದುಕೊಂಡು ಅಭಿಷೇಕಿಸು ದೇವಾ. ಇದನ್ನು ನೋಡುವಂತ ಒಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನೇ, ನಿನ್ನ ಬಲದಲ್ಲಿ, ನಿನ್ನ ಅಭಿಷೇಕದಲ್ಲಿ, ನಿನ್ನ ಪ್ರಸನ್ನತೆಯಿಂದ ಒಂದು ಕುಟುಂಬಗಳನ್ನು ಕಟ್ಟಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲವನ್ನೇ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವುದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಉಂಟಾಗಲಿ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ, ನನ್ನ ಬಲ, ನನ್ನ ಗೆಲುವು ಯಾರಲ್ಲಿ? ಯೇಸು ಕ್ರಿಸ್ತ. ನಾವು ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಓದಿದ್ದೇವೆ, ನನ್ನ ಬಲ, ನನ್ನ ಗೆಲುವು ನನ್ನ ಆತ್ಮನಾದ ದೇವರಲ್ಲಿ ಎಂಬುದು. ಅದಕ್ಕೂ ಈ ಸಮಯದಲ್ಲಿ ನಾವೆಲ್ಲರೂ ಕುಣಿತಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯೋ, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನನ್ನ ತಲೆ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನನ್ನ ತಲೆ ಎತ್ತುವವನೇ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ.
ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಾಲ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಾಲ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಕರ್ತ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನನ್ನ ಆತ್ಮದವನು, ನನ್ನ ಜೀವದವನು ಸ್ವಾಮಿ, ನನ್ನ ಬಲವು, ನನ್ನ ಗೆಲುವು ಸ್ವಾಮಿ ನಿನ್ನಲ್ಲೇ ಕರ್ತನೆಪ್ಪ. ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಬಂಡೆ, ನನ್ನ ಗುರಾನಿ ಸ್ವಾಮಿ. ದೇವ, ನನ್ನ ಕುರುಬನಾಗಿದ್ದುಕೊಂಡು ಮುನ್ನಡೆಸುವಂತ ದೇವರಾಗಿದ್ದಿ ಕರ್ತನೆಪ್ಪ. ದೇವ, ನಾವು ಹೇಳ್ತೇವೆ ಸಮಯದಲ್ಲಿ ಯೇಸು ಮಹಾರಾಜ ಯೇಸು ದೇವ, ನಿನಗೆ ಹೌದು ಕರ್ತನೆಪ್ಪ, ನಿನಗೊಬ್ಬ ನಾವು ಮಹಿಮೆಯನ್ನು, ನೀನೊಬ್ಬನೇ ಉನ್ನತದಲ್ಲಿರುವಂತ ದೇವರಾಗಿದ್ದಿ ಸ್ವಾಮಿ. ನೀನೊಬ್ಬನೇ ಕರ್ತನೆಪ್ಪ ಆರಾಧನೆಯಲ್ಲಿ ಚಲಿಸುವಂತ ದೇವರು, ಅದ್ಭುತವನ್ನು ಮಾಡಲು ಇರುವಂತ ದೇವರು ನೀನು ಒಬ್ಬನೇ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ, ರಾಜ ನಿಮಗೆ ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು,
ನಮ್ಮ ಯೇಸು ಮಹಾರಾಜ ಯೇಸು, ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ನಿನ್ನ ಪರಿಶುದ್ಧನ ಸ್ವಾಮಿ, ಯೇಸುವೇ ನಿನ್ನ ಉನ್ನತನ ಸ್ವಾಮಿ, ಯೇಸುವೇ ನಿನ್ನ ಮಹೋನ್ನತನ ಸ್ವಾಮಿ, ಯೇಸುವೇ ಬಿಡುಗಡೆ ಕೊಡುವ ದೇವರೇ, ಯೇಸುವೇ ಕಣ್ಣೀರನ್ನು ಒರೆಸುವ ದೇವರೇ, ಯೇಸುವೇ ಕುರುಡರಿಗೆ ಕಣ್ಣು ಕೊಡುವ ದೇವರೇ, ಯೇಸುವೇ ಕಿವುಡರಿಗೆ ಕಿವಿ ಕೊಡುವ ದೇವರೇ, ಅದ್ಭುತದಲ್ಲಿ ಅದ್ಭುತ ಮಾಡುವ ದೇವರೇ, ಉನ್ನತದಲ್ಲಿ ಉನ್ನತವಾಗಿರುವ ದೇವರೇ. ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಅತಿ ಉನ್ನತವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಸ್ವಾಮಿ ಒಂದು ಘನವಾದ ಮಹಿಮೆಯುಳ್ಳ ನಾಮವಾಗಿ ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸುವೆ ಕರ್ತನೇ ಪರಾಜ. ಅದ್ಭುತ ಮಾಡಿಕೊಂಡು ಎಲ್ಲ ಮಿರಕಲ್ ಅತಿ ಮಿರಕಲ್ ಅದ್ಭುತ ಕಾರ್ಯಗಳನ್ನು ಸತ್ತರನ್ನು ಎಬ್ಬಿಸಿದಂತ ನಾಮ ಅದು ನಿನ್ನ ನಾಮವಾಗಿದೆ ಸ್ವಾಮಿ. ದೇವ ಬಾರ್ತಲೋಮನಿಗೆ ಕಣ್ಣು ಕೊಟ್ಟಂತ ನಾಮ, 38 ವರ್ಷದ ಪಾರ್ಶ್ವವನ್ನು ಎಬ್ಬಿಸಿದಂತ ನಾಮ ಸ್ವಾಮಿ. 12 ವರ್ಷ ರಕ್ತ ಕುಸುಮಿಗೆ ದೇವ ಬಿಡುಗಡೆ ಕೊಟ್ಟಂತ ನಾಮ ಸ್ವಾಮಿ. ಆರೋಗ್ಯದಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂತ ನಾಮ ಅದು ಯೇಸುವಿನ ನಾಮ. ಅದಕ್ಕೆ ನಿನಗೆ ಮಹಾರಾಜ, ನೀನು ಮಹಾರಾಜ, ನೀನೊಬ್ಬನೇ ಒಡೆಯ, ನೀನೊಬ್ಬನೇ ತಂದೆ, ನೀನೊಬ್ಬನೇ ಅಧಿಪತಿಯಾಗಿದ್ದುಕೊಂಡಿರುವ ದೇವರೇ ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಆರಾಧಿಸ್ತೇನೆ. ನಾವು ಈ ಸಮಯದಲ್ಲಿ ನಾವು ಹೇಳುವ ಈ ನಮಗೆ ಅವಧಿ ಶ್ವಾಸ ಕೊಟ್ಟಂತ ದೇವರು, ಈ ಉಸಿರು ಕೊಟ್ಟಂತ ದೇವರು, ಈ ಪ್ರಾಣ ಕೊಟ್ಟಂತ ದೇವರು, ಈ ಜೀವನ ಕೊಟ್ಟಂತ ದೇವರು, ಈ ಜೀವಿತವನ್ನು ಕಲ್ಪಿಸಿದ ದೇವರಿಗೆ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ. ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡ್ತೇವೆ. ಈ ಉಸಿರಲ್ಲಿ ನಾವು ಯಾವಾಗಲೂ ಉಸಿರಾಡುವುದಾದರೆ ಅದು ಆತನ ಕೃಪೆ, ಆತನ ಪ್ರೀತಿ, ಆತನ ರಕ್ತವನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಕಡೆಯದಾಗಿ ನಾವು ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಸ್ತೋತ್ರ, ನಿನಗೊಬ್ಬನಿಗೆ ಘನತೆ ಎಂಬುದು ಆತನ ನಾವು ಈ ಸಮಯದಲ್ಲಿ ಆರಾಧಿಸಿ ಆತನ ನಮ್ಮನ್ನು ಮೇಲಕ್ಕೆತ್ತುವ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಪರಲೋಕ ದೇವರೇ ಆರಾಧನೆ ಪರಿಶುದ್ಧ ರಾಜನೇ ಆರಾಧನೆ ಪರಲೋಕ ದೇವರೇ ಆರಾಧನೆ ಪರಿಶುದ್ಧ ರಾಜನೇ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉನ್ನತ ದೇವರೇ ಆರಾಧನೆ ಮಹಿಮೆಯ ರಾಜನೇ ಆರಾಧನೆ ಉನ್ನತ ದೇವರೇ ಆರಾಧನೆ ಮಹಿಮೆಯ ರಾಜನೇ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಮೋಶೆಯ ದೇವರೇ ಆರಾಧನೆ ಯೆಹೋಶನ ದೇವರೇ ಆರಾಧನೆ ಮೋಶೆಯ ದೇವರೇ ಆರಾಧನೆ ಯೆಹೋಶನ ದೇವರೇ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಪರಲೋಕ ದೇವರೇ ಆರಾಧನೆ
ಪರಿಶುದ್ಧ ರಾಜನೇ ಆರಾಧನೆ. ಪರಲೋಕ ದೇವರೇ ಆರಾಧನೆ. ಪರಿಶುದ್ಧ ರಾಜನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ಯೇಸುವಿನಿಗೆ ಆರಾಧನೆ ಸ್ವಾಮಿ. ರಾಜನಿಗೆ ಆರಾಧನೆ. ಪರಲೋಕ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ಮೋಶೆ ಆರೋನರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ಅಬ್ರಹಾಂ ಇಸಾಕರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ದೇವ ಪೌಲ ಶೀಲರುಗಳು ಆರಾಧಿಸುವಾಗ ಒಂದು ಅದ್ಭುತವನ್ನು ಕಂಡಲ್ಪಟ್ಟದ್ದು ನೋಡ್ತೇವೆ. ಅಲ್ಲಿ ಬಿಡುಗಡೆ ಕಾಣಲ್ಪಟ್ಟದ್ದು ನೋಡ್ತೇವೆ ಸ್ವಾಮಿ. ದಾವೀದನು ಆರಾಧಿಸುವಾಗ ಸ್ವಾಮಿ, ಓ ಯೇಸುವಿನ ಮಹಿಮೆಯಿಂದ ನಿನ್ನ ಮಹಿಮೆಯಿಂದ ತುಂಬಿಸಿದ ದೇವರೇ ಸ್ವಾಮಿ. ದೇವ ಎಲ್ಲಿ ಆರಾಧನೆ ಉಂಟು ಅಲ್ಲಿ ಅದ್ಭುತಗಳು ಉಂಟು ಸ್ವಾಮಿ. ಎಲ್ಲಿ ಆರಾಧಿಸುವರುಂಟು ಸ್ವಾಮಿ ಅಲ್ಲಿ ನಿನ್ನ ಮಹಿಮೆ ಉಂಟು ಸ್ವಾಮಿ. ನಿನ್ನ ಒಂದು ಕಾರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಕರ್ತನಪ್ಪ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ. ನಿನ್ನ ಗ್ಲೋರಿ ಗ್ಲೋರಿ ಸ್ವಾಮಿ. ನೀನು ಅದ್ಭುತ ಮಾಡೋ ದೇವರಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಎಲ್ಲಾ ರೀತಿಯ ಬಾಂಡೇಜ್ಗಳು ಬ್ರೇಕ್ ಆಗಲಿ ಸ್ವಾಮಿ. ಎಲ್ಲಾ ರೀತಿಯ ಬಂಧನಗಳು ಬ್ರೇಕ್ ಆಗಲಿ ಸ್ವಾಮಿ. ಎಲ್ಲಾ ರೀತಿಯ ಸ್ವಾಮಿ ದೇವ ಒಂದು ಸೈತನ ಕಟ್ಟಲ್ಪಟ್ಟಂತ ಪ್ರತಿಯೊಂದು ಪರಿಸ್ಥಿತಿಗಳು ಅದು ಬದಲಾಗಲಿ ಸ್ವಾಮಿ. ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ, ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ದೇವ ಒಂದು ಅದ್ಭುತವನ್ನು ಮಾಡಲು ನೀನು ಶಕ್ತನ ದೇವರಾಗಿದೆ ಕರ್ತನಪ್ಪ. ಒಂದು ವ್ಯಕ್ತಿಗತ ಜೀವಿತದಲ್ಲಿ ನೀನು ಅಪ್ಪ ಮಹಿಮೆಯಾದ ರೀತಿಯಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಪ್ರೆಸೆನ್ಸ್, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ಆರಾಧನೆ ಶಕ್ತಿಯು, ಆರಾಧನೆ ಬಲವು, ಆರಾಧನೆ ಮಹಿಮೆಯು ತುಂಬಿಕೊಂಡು ನೀನು ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಕರ್ತ ಎಲ್ಲ ಘನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೀನಿ. ನಜರೇತಿನ ಅತಿ ಮುದ್ದಾದ ನಮ್ಮದಲ್ಲಿ ತಂದೆಯೇ. ಆಮೆನ್. ಜೀಸಸ್ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2-4 ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 1 ವರ್ಸ್ 2, 3, 4 ವರ್ಸ್. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಇಲ್ಲಿ ಅಪ್ಪಸ್ತಲ ಯಾಕೋ ಹೇಳ್ತಾನೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಂಟು ಮಾಡುತ್ತಂತ ತಿಳಿದು ನೀವು ನಾನಾ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವೆಂದು ಎನಿಸಿರಿ. ಯಾಕೆ ಇಲ್ಲಿ ಯಾಕೋಬನು ದೇವರ ಮಕ್ಕಳ ನಂಬಿಕೆಯನ್ನು ಪರಿಶೋಧನೆ ಮಾಡಲಿಕ್ಕೆ ನಾನಾ ಕಷ್ಟಗಳು ಬರ್ತವೆ. ಅದು ಈ ಕಷ್ಟಗಳು ಬರುವಾಗ ಆನಂದಕರ ಎನಿಸಬೇಕು ಮತ್ತು ಅದೇ ತಾಳ್ಮೆಯಿಂದ. ಹಾಗಾದರೆ ನಾವು ನೋಡ್ತೀವಿ ವಾಕ್ಯದಲ್ಲಿ ಯಾಕೆ ದೇವರ ಮಕ್ಕಳಿಗೆ ಕಷ್ಟಗಳು ಬರ್ತವೆ, ಅದರ ಉದ್ದೇಶವನ್ನು, ಅದನ್ನು ಬರುವಾಗ ಯಾವ ರೀತಿ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಎಂಬುದಾಗಿ ಇದರ ಕುರಿತು ನಾವು ಕೆಲವು ಸಂಗತಿಗಳನ್ನು ಆಳವಾಗಿ ನೋಡೋಪ್ರೆ. ನಾವು ಮೊದಲನೇ ಸಂಗತಿ ನೋಡ್ತೀವಿ, ಯಾತಕ್ಕೆ ಕಷ್ಟಗಳು ಬರ್ತವೆ, ಇದರಲ್ಲಿ ದೇವರ ಉದ್ದೇಶ ಏನು ಎಂಬ ಈ ಪ್ರಶ್ನೆಗೆ ನಾವು ಉತ್ತರ ನೋಡೋಪ್ರೆ. ನಾವು ನೋಡುವ ಯೋನಬರ ಸುವಾರ್ತೆ
15ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 1 and 2. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಇಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ಯಾರ್ಯಾರು ಯೇಸು ತಮ್ಮ ಕರ್ತನ ಒಡೆಯನೆಂಬುದಾಗಿ ಅಂಗೀಕಾರ ಮಾಡಿ ನೀಲಿ ಮುಳಿ ದೀಸಂತುಕೊಂಡಿದ್ದಾರೋ ಅವರನ್ನು ಇಲ್ಲಿ ಯೇಸು ಕ್ರಿಸ್ತನೇ ನಾನೇ ನಿಜ ದ್ರಾಕ್ಷಿ ಬಳ್ಳಿ, ನೀವು ನನ್ನ ಕೊಂಬೆಗಳು. ಅಂದರೆ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿ ದೀಸಕೊಂಡು ಪ್ರತಿ ವಿಶ್ವಾಸಗಳು ಯೇಸು ಕ್ರಿಸ್ತನು ಅವರಿಗೆ ದ್ರಾಕ್ಷಿ ಬಳ್ಳಿ ಆಗಿದೆ, ಅವರು ಕೊಂಬೆಗಳಾಗಿದ್ದಾವೆ. ಯೇಸು ಕ್ರಿಸ್ತನ ಪ್ರತಿಯೊಂದು ಕೊಂಬೆಯು ಫಲವನ್ನು ಕೊಡಬೇಕು, ಹೆಚ್ಚು ಫಲ ಕೊಡಬೇಕು, ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಇಲ್ಲಿ ನೋಡ್ತೇವೆ, ಇದರ ಅರ್ಥವಾಗಿದೆ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಟ್ಟು ನೀಲಿ ಮುಳಿ ದೀಸ ಅಂತಕೊಳ್ತಾರೋ ಅವರಲ್ಲಿ ಪವಿತ್ರಾತ್ಮನ 9 ಫಲಗಳು ತೋರಲ್ಪಡಬೇಕು. ಅವರು ಪವಿತ್ರಾತ್ಮನ ಪ್ರಕಾರ ನಡೆದುಕೊಂಡು ಪವಿತ್ರ ಫಲಗಳಾದ ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಎಂಬ 9 ಫಲಗಳು ಅವರಲ್ಲಿ ಕಂಡುಬರಬೇಕು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ದೇವರ ಮಕ್ಕಳು ದೇವರ ಸೇವೆಯನ್ನು ಮಾಡುವವರಾಗಬೇಕು, ಸುವಾರ್ತೆ ಸೇವೆ ಮಾಡುವವರಾಗಬೇಕು, ನಾಶವಾಗಿ ಆತ್ಮಕರ್ತಂಗೆ ತರಬೇಕು, ಅವ್ರಿಗಿಟ್ಟ ವರಗಳನ್ನು ಉಪಯೋಗ ಮಾಡಬೇಕು ದೇವರು ಬಯಸ್ತಾನೆ. ಇಲ್ಲಿ ಏಸ್ಕೊಳ್ತದೆ ಫಲ ಯೇಸು ನಂಬಿಕೆ ಇಟ್ಟುಕೊಂಡು ಫಲ ಕೊಡುವ ಇನ್ನೂ ಹೆಚ್ಚು ಫಲ ಕೊಡುವಾಗೆ ಅವರ ಜೀವಿತದ ಕಲ್ಮಸವನ್ನು ದೇವರು ಶುದ್ಧೀಕರಿಸಲಿಕ್ಕೆ ಕೆಲವು ಕಷ್ಟಗಳಲ್ಲಿ ಅವರು ತೆಗೆದು ಹೋಗ್ತಾರೆ. ಯಾಕಂದರೆ ಕಷ್ಟಗಳಲ್ಲಿ ದೇವರು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಇರುವ ಕೆಲವು ಸ್ವಭಾವಗಳನ್ನು ಕಷ್ಟದ ಮುಖಾಂತರ ಶುದ್ಧೀಕರಿಸಿಕೊಂಡು ಇನ್ನು ಹೆಚ್ಚು ಅವರು ಪವಿತ್ರ ಮತ್ತು ಫಲ ಕೊಡುವ ಹಾಗೆ, ಇನ್ನು ದೇವರ ಸೇವೆಯಲ್ಲಿ ಇನ್ನು ಹೆಚ್ಚಾಗಿ ದೇವರ ಸೇವೆ ಮಾಡಿ ಫಲ ಕೊಡುವ ಹಾಗೆ ಅವರು ಶುದ್ಧೀಕರಣ ಮಾಡೋದಕ್ಕೋಸ್ಕರವಾಗಿ ಅವರ ನಂಬಿಕೆಗೆ ನಾನಾ ವಿಧ ಕಷ್ಟಗಳು ಬರುವಾಗ ಯಾಕೋಬ ಹೇಳ್ತಾನೆ ಅದನ್ನು ಕೇವಲ ಆನಂದಕರವಾದ ಎನಿಸಬೇಕಂದ್ರೆ ಆ ಕಷ್ಟಗಳ ಮುಖಾಂತರ ದೇವರು ಆ ದೇವರ ಮಕ್ಕಳ ನಂಬಿಕೆಯನ್ನು ಹೆಚ್ಚು ಮಾಡ್ತಾನೆ. ಆ ಕಷ್ಟಗಳ ಮುಖಾಂತರ ದೇವರ ಮಕ್ಕಳು ಪರಿಶುದ್ಧರಾಗ್ತಾರೆ. ಆ ಕಷ್ಟಗಳು ತಾಳ್ಮೆ ಸಹಿಸಿಕೊಳ್ಳುವಾಗ ಅವರು ಇನ್ನೂ ಪವಿತ್ರಾತ್ಮ ಫಲಗಳಲ್ಲಿ ತುಂಬಲ್ಪಡುತ್ತಾರೆ, ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ತಾರೆ, ಪ್ರಾರ್ಥನೆ ಜೀವಿತ ಅವರಿಗೆ ಅಭಿವೃದ್ಧಿ ಆಗ್ತದೆ ಮತ್ತು ಇನ್ನೂ ಹೆಚ್ಚಾಗಿ ಸೇವೆ ಮಾಡಿಕೊಂಡು ಫಲಗಳನ್ನು ತರಲಿಕ್ಕೆ ಅವ್ರು ಸಾಧ್ಯವಾಗುತ್ತೆ ಎಂಬ ಉದ್ದೇಶದಿಂದ ದೇವರು ಪ್ರೇರೆ ಯೇಸು ನಂಬಿಕೆಯಿಟ್ಟ ಪ್ರತಿಯೊಬ್ಬರನ್ನು ನಾನಾ ವಿಧದ ಕಷ್ಟಗಳ ಹಾದು ಹೋಗಲಿಕ್ಕೆ ದೇವರು ಅನುಮತಿ ಕೊಡುತ್ತಾನೆ. ಆ ರೀತಿ ಈ ಸಂದೇಶ ನೋಡಿ ನಮ್ಮ ಜೀವಿತದಲ್ಲಿ ಬರೀ ನಾನಾ ವಿಧ ಕಷ್ಟಗಳು ನಿಮ್ಮ ಜೀವಿತ ಇರುವಾಗ ಎಂದಿಗೂ ದೇವರ ಸಭೆಯ ವಿರುದ್ಧ ನೀವು ಮಾತನಾಡಬಾರ್ದು, ದೇವರ ಸೇವಕರ ವಿರುದ್ಧ ಮಾತನಾಡಬಾರ್ದು, ಅದೇ ದೇವರಿಗೆ ಗುಣಗುಟ್ಟಬಾರ್ದು, ಅದು ದೇವರ ಸಭೆಯನ್ನು ಬಿಟ್ಟು ಬಿಡಬಾರ್ದು. ಅದು ಪ್ರಾರ್ಥನೆ ಜೀವಿತವೂ ತನ್ನಂಗಾಗಬಾರ್ದು. ಇನ್ನೂ ಹೆಚ್ಚು ನೀವು ಪ್ರಾರ್ಥನೆ ಮಾಡುವವರು, ಇನ್ನೂ ಹೆಚ್ಚು ಇದರ ಬಗ್ಗೆ ಓದುವವರು, ಇನ್ನೂ ಹೆಚ್ಚಿಗೆ ಆದಿತ್ಯದ ಪ್ರಾರ್ಥನೆ ಬರುವವರು, ಇನ್ನೂ ಹೆಚ್ಚಿಗೆ ಉಪವಾಸ ಪ್ರಾರ್ಥನೆ ಮಾಡುವವರು, ಇನ್ನೂ ಹೆಚ್ಚಿಗೆ ದೇವರ ಸೇವೆ ಮಾಡುವ ಆ ರೀತಿ ಮಾಡುವಾಗ ಈ ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಪೂರ್ತಿ ಪವಿತ್ರ ಫಲಗಳು ತುಂಬಲ್ಪಡುತ್ತೀರಿ. ಆತ್ಮೀಯ ಜೀವಿತದಲ್ಲಿಯೂ ನಂಬಿಕೆಯಲ್ಲಿ ವಿಧೇಯತೆಯಲ್ಲಿಯೂ ಅಭಿವೃದ್ಧಿ ಆಗುತ್ತೆ. ಅದು ಪೂರ್ತಿ ಅಭಿವೃದ್ಧಿ ಆಗುವಾಗ ದೇವರು ಪರಿಪೂರ್ಣ ಮೇಲೆ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ಯಾಕೆಂದರೆ ದೇವರ ಉದ್ದೇಶವಾಗಿದೆ ಪ್ರೇರೆ ಕಷ್ಟದ ಮುಖಾಂತರ ಯೋನ ಬರೆಸುವ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯವನ್ನು ಓದೋಣ. ಅಲ್ಲಿ ಬರೆಯಲ್ಪಟ್ಟಿದೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಮತ್ತು ನನ್ನ ಶಿಷ್ಯರಾಗುವಿರಿ. ದೇವರು ಬಯಸ್ತಾನೆ ಪ್ರತಿ ವಿಶ್ವಾಸಿಗಳು ತುಂಬ ಫಲಗಳು, ಒಂದು ಫಲಗಳಾಗಿದೆ ಪವಿತ್ರ 9 ಫಲಗಳು ಮತ್ತು ವಿಧೇಯತೆಯ ಫಲಗಳು, ಸೇವೆಯ ಫಲಗಳು, ನಾಶವ ಆತ್ಮಗಳ ಫಲಗಳು, ಈ ತುಂಬ ಫಲಗಳನ್ನು ತರಬೇಕು. ಆ ಮುಖಾಂತರ ದೇವರಿಗೆ ಮಹಿಮೆ ಆಗ ದೇವರ ಮಕ್ಕಳಾದ ನೀವು ಅದರ ಶಿಷ್ಯರಾಗುತ್ತೀರಿ. ಇದು ದೇವರ ಉದ್ದೇಶವಾಗಿದೆ. ಈ ಉದ್ದೇಶವನ್ನು ದೇವರು ಪ್ರತಿಯೊಬ್ಬ ಯೇಸು ಕ್ರಿಸ್ತನ ನಂಬಿಕೆಯಿಟ್ಟವು ನೀಲಿ ಮುಳಿ ವಿಶ್ವಾಸದಲ್ಲಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಈ ವಿಶ್ವಾಸಿಗಳು ಈ ಉದ್ದೇಶ ಪ್ರಕಾರ ಅವರ ಜೀವಿತದಲ್ಲಿ ಫಲಗಳನ್ನು ಅವರು ತರುವಾಗ ಇನ್ನೂ ಹೆಚ್ಚು ಫಲ ಕೊಡಬೇಕೆಂಬುದೇ ಅವರು ಶುದ್ಧೀಕರಣ ಮಾಡಿದಾಗ ಈ ರೀತಿಯ ನಿಮಗೆ ನಂಬಿಕೆ ಕಷ್ಟ ಬರುವ ನೀವು ಸಂತೋಷ ಪಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು, ತಾಳ್ಮೆ ಸಹಿಸಿಕೊಳ್ಳಬೇಕು. ಆಗ ನೀವು ಇನ್ನೂ ಹೆಚ್ಚು ಫಲ ಕೊಡುವಾಗೆ ದೇವರು ನಿಮ್ಮನ್ನು ಪರಿಶುದ್ಧಗೊಳಿಸ್ತಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ ಪ್ರೇರೆ. ಇನ್ನೊಂದು ಅದರ ವಾಕ್ಯ ನೋಡಿದ್ರೆ ಯೋನ ಬರೆಸುವಂತೆ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ.
ಈಗಲಾಗಿ ನನ್ನ ಹೆಸರಿನಲ್ಲಿ ನನ್ನ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತ ನಿಮಗೆ ಕೊಡುವನು. ಪುನಃ ಇಲ್ಲಿ ಯೇಸು ಕ್ರಿಸ್ತನೇ, ಯೇಸು ಕ್ರಿಸ್ತನೇ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಹಾಗಾದರೆ ಅದರ್ಥ ಯೇಸು ಕ್ರಿಸ್ತ ನಂಬಿಕೆ ನಿಮ್ಮ ಪ್ರತಿಯೊಬ್ಬರ ದೇವರು ತಾಯ ಗರ್ಭದಲ್ಲಿ ನೀವು ಹುಟ್ಟುವ ಮೊದಲೇ ಮತ್ತು ಅಪೇಜ್ 1 ಆದ್ಯದಲ್ಲಿ ಅಲ್ಲಿ 4ನೇ ವಾಕ್ಯದಲ್ಲಿ ಬರಬೇಡಿ, ಜಗತ್ತು ಉತ್ಪತ್ತಿ ಮುಂಚೆ, ಈ ಜಗತ್ತನ್ನು ಉತ್ಪತ್ತಿ ಮಾಡೋ ಮುಂಚೆ ಯೇಸು ಕ್ರಿಸ್ತನಲ್ಲಿ ದೇವರು ಆರಿಸಿಕೊಂಡಿದ್ದಾನೆ. ಯಾಕೆಂದರೆ ನೀವು ಪ್ರತಿಯೊಬ್ಬರೊಟ್ಟಿಗೆ ಫಲಗಳನ್ನು ತರಬೇಕು, ನಾಸಂಗ ಆತ್ಮಗಳನ್ನು ತರಬೇಕು. ಇದು ದೇವರ ನಿಮ್ಮಲ್ಲಿ ಉದ್ದೇಶ ಉಂಟು. ಈ ಉದ್ದೇಶ ದೇವರು ನಿಮ್ಮಲ್ಲಿ ಇಟ್ಟುಕೊಂಡು ಆ ಕೆಲಸವನ್ನು, ಆ ಸೇವೆಯನ್ನು ಮಾಡಿ ಇನ್ನೂ ಫಲ ತರಬೇಕು ಎಂಬುದಾಗಿ ಬಯಸುವಾಗ ನಿಮ್ಮ ಜೀವಿತದಲ್ಲಿ ಆ ಸೇವೆಗೋಸ್ಕರವಾಗಿ ಫಲಗಳನ್ನು ತರುವುದಕ್ಕಾಗಿ ನಿಮ್ಮ ಜೊತೆ ಯಾವುದೇ ಪಾಪಗಳು ಕಲ್ಮಿಸಿರುವಾಗ ದೇವರು ಅದನ್ನು ಕಷ್ಟದ ಮುಖಾಂತರ, ಸೋದರ ಮುಖಾಂತರ ನಿಮ್ಮನ್ನು ಆದು ತೆಗೆದುಕೊಂಡು ಹೋಗಿ ಅದನ್ನು ಶುದ್ಧೀಕರಿಸಿಕೊಂಡು ಇನ್ನೂ ಫಲ ಕೊಡುವಾಗ ಮಾಡ್ತಾನೆ. ಅದಕ್ಕೆ ಪ್ರೇರೆ ಯಾಕೆ ಹೇಳ್ತಾನೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಆಗುವ ಪರಿಸ್ಥಿತಿ ನೀವು ಉಂಟಾಗುವ ನೀವು ಅದನ್ನು ಕೇವಲ ಆನಂದಕರವಾದ ಎನಿಸಬೇಕು. ತಾಳ್ಮೆ, ಸಿದ್ಧಿ, ದೀರ್ಘ ತಾಳ್ಮೆಸಬೇಕು. ಆಗ ಎಲ್ಲ ರೀತಿಯಲ್ಲೂ ಸರ್ವ ಸುಗುಣವುಳ್ಳವರು ಆಗ್ತೀರಿ, ಏನು ಕಡಿಮೆದವರು ಆಗ್ತೀರಿ ಎಂಬುದಾಗಿ ಅಲ್ಲಿ ಯಾಕೋಬನು ಪ್ರತಿಯೊಂದು ದೇವರ ಮಕ್ಕಳನ್ನು ಉತ್ತೇಜನ ಪಡಿಸುವವನು ಆಗಿದ್ದಾನೆ. ಪ್ರಿಯರೇ, ಇವು ದೇವರ ಆತ್ಮನು ಪ್ರಿಯರೇ, ಇದನ್ನು ನಿಮ್ಮ ಪ್ರತಿಯೊಬ್ಬರನ್ನು ಉತ್ತೇಜನ ಪಡಿಸುವನಾಗಿದ್ದಾನೆ. ಇದು ಅನೇಕ ನಿಮ್ಮ ಜೊತೆಯಲ್ಲಿ ನಾನಾ ವಿಧ ಕಷ್ಟಗಳಲ್ಲಿ, ಸಂಕಟದಲ್ಲಿ, ರೋಗಗಳಲ್ಲಿ ಪ್ರವೇಶ ಮಾಡುವುದು. ಯಾವ ಸಂಕಟ, ಏನು ರೋಗ, ಏನು ಸಮಸ್ಯೆ ಇದ್ದರು ಪ್ರಿಯರೇ, ಗುಣಗುಟ್ಟ ಬಿಡಿರಿ, ನಂಬಿಕೆ ದೃಢವಾಗಿ ನಿಲ್ಲಿರಿ. ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಪ್ರಿಯರೇ. ನೀವು ಪ್ರಾರ್ಥನೆ ಜೀವಿತದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಓದುವವರು, ಇನ್ನೂ ಹೆಚ್ಚಾಗಿ ಧ್ಯಾನಿಸುವವರು, ಅದಕ್ಕೆ ವಿಧೇಯರಾಗಿ ನಡೆಯವರಾಗಬೇಕು. ಆಗ ಎಲ್ಲ ರೀತಿಯಲ್ಲಿ ಪರಿಪೂರ್ಣ ಹಾಕಿಕೊಂಡು ಎಲ್ಲ ಕಷ್ಟಗಳನ್ನು ಬಿಡುತ್ತೀರಿ ಮತ್ತು ಇನ್ನೂ ಹೆಚ್ಚು ಫಲ ಕೊಡುವಾಗ ದೇವರು ನಿಮ್ಮನ್ನು ಉಪಯೋಗ ಮಾಡುವವನಾಗಿದೆ ಅಂತ ತಿಳಿದುಕೊಂಡು ಸಂತೋಷ ಪಡಬೇಕು. ಗುಣಗುಟ್ಟವರು ಆಗಬಾರ್ದು ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ರೋಮಾಪುರದವರೆಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 9 ವರ್ಸ್ 19 to 23 ವರ್ಸ್. ದೇವರ ಇಷ್ಟವನ್ನು ಎದುರಿಸುವವರು ಇಲ್ಲದಿರುವಲ್ಲಿ ಆತನು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳುವಿ. ಎಲ್ಲೋ ಮನುಷ್ಯನೇ, ಆಗನ್ನಬೇಡ. ದೇವರ ಎದುರು ಮಾತನಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದು ರೂಪಿಸಿದವನಿಗೆ ನಾನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೇರಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರದಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಪುನಃ ಅಪೊಸ್ತಲರು ಹೇಳ್ತಾನೆ, ಪ್ರೇರೆ, ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಪ್ರತಿಯೊಬ್ಬರ ಜೀವಿತ ಒಂದು ಉದ್ದೇಶ ಇಟ್ಟಿದ್ದಾನೆ. ಪ್ರತಿಯೊಬ್ಬರನ್ನು ತನ್ನ ಮಹಿಮೆಯ ಕಾರ್ಯವನ್ನು ಮಾಡುವ ಒಂದು ಪಾತ್ರೆಯನ್ನು ಆರಿಸಿಕೊಂಡಿದ್ದಾನೆ. ಆ ಪಾತ್ರೆಯು ಒಳ್ಳೆಯದಾಗಿ ಕಾರ್ಯ ಮಾಡಬೇಕಾದ ಆ ಪಾತ್ರೆಯನ್ನು ದೇವರು ರೂಪಿಸುತ್ತಾನೆ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಇಲ್ಲಿ ಅಪೊಸ್ತಲರು ಹೇಳ್ತಾನೆ, ದೇವರು ಕುಂಬಾರನಾಗಿದ್ದಾನೆ. ಇದು ನೀವೆಲ್ಲರೂ ಪ್ರಿಯರೇ, ಈ ಸಂದರ್ಭ ಪ್ರತಿಯೊಬ್ಬರು ನಾವು ಅದರ ಕೈಲೂ ಜೇಡು ಮಣ್ಣಾಗಿದೆ. ದೇವರು ಏನು ಬಯಸ್ತಾನೆ, ನಿಮ್ಮನ್ನು ಪ್ರಿಯರೇ, ಆ ಒಂದು ಮಣ್ಣಾಗದ ನಿಮ್ಮನ್ನು ಒಂದು ಪಾತ್ರೆಯನ್ನಾಗಿ ಮಾಡೋದಕ್ಕೋಸ್ಕರ ದೇವರು ಆ ಪಾತ್ರೆ ಮಾಡಲಿಕ್ಕೆ ನಿಮ್ಮ ಜೊತೆ ಏನಾದರೂ ಕಲ್ಮಶ ಇರುವುದಾದರೆ ದೇವರು ಹೇಗೆ ಕುಂಬಾರನು ಆ ಪಾತ್ರೆಯನ್ನು ಮಾಡುತ್ತಾನೆ, ಅದೇ ದೇವರ ನಾನು ನಿಮಗೆ ಕುಂಬಾರನಾಗಿದ್ದೇನೆ, ನೀವು ನನ್ನ ಕೈಯಲ್ಲಿ ಜೇಡಮನ್ನಾಗಿದ್ದೀರಿ ಮತ್ತು ದೇವರಿಗೆ ನಿಮ್ಮ ಮೇಲೆ ಅಧಿಕಾರ ಉಂಟು. ನಿಮ್ಮ ಪಾತ್ರೆಯನ್ನು ಸರಿಯಾದ ರೂಪ ಕೊಟ್ಟು ಸರಿಯಾದ ಕೆಲಸ ಮಾಡೋದಕ್ಕೆ ಉಪಯೋಗ ಮಾಡೋಕ್ಕೆ ಆತ ನಿಮ್ಮನ್ನು ರೂಪಿಸ್ತಾನೆ, ಆತ ನಿಮ್ಮನ್ನು ಕರಗಿಸ್ತಾನೆ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ರೂಪ ಎಂದರೆ ನಿಮ್ಮ ಪಾತ್ರೆಯು ಒಳ್ಳೆಯ ರೀತಿಯಲ್ಲಿ ಕಾರ್ಯವಾಗಬೇಕು. ದೇವರಿಗೆ ಮಹಿಮೆ ಬರಬೇಕಾದರೆ ಅದರಲ್ಲಿ 9 ಫಲಗಳು ತೋರಲ್ಪಡಬೇಕು. ಈ 9 ಫಲಗಳಾಗಿವೆ. ಪವಿತ್ರ 9 ಫಲ ಯಾವುದಾಗಿದೆ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧ್ಯತೆ, ಸಮಯದವೇ. 9 ಫಲ. ಈ 9 ಫಲ ನಿಮ್ಮಲ್ಲಿ ಬರುವುದಕ್ಕೋಸ್ಕರ ದೇವರು ನಿಮಗೆ ಅದಕ್ಕೆ ಅಡ್ಡಿಪಡಿಸುವ ನಿಮ್ಮ ಸರಿಯಾದ ಸ್ವಭಾವಗಳನ್ನು ಕಷ್ಟದ ಮುಖಾಂತರ, ಕೆಲವರು ರೋಗದ ಮುಖಾಂತರ, ಕೆಲವು ಸಮಸ್ಯೆಗಳು ನಾನಾ ವಿಧ ಅಲ್ಲಿ ನಾನಾ ವಿಧ ಕಷ್ಟಗಳ ಮುಖಾಂತರ ಅವರನ್ನು ದೇವರು ತೆಗೆದುಕೊಂಡು ಹೋಗಿ ಆ ಸ್ವಭಾವನಲ್ಲಿ ಕರಗಿಸಿಕೊಂಡು ಒಳ್ಳೆಯ ರೂಪ ಬರುವಂತೆ ಮಾಡುತ್ತಾನೆ. ಆ ರೂಪ ಬಂದಂಥ ಆ ಪಾತ್ರೆಯಲ್ಲಿ ಆತನ ವರಗಳನ್ನು ಕೊಟ್ಟು ಅಭಿಷೇಕಿಸಿ ಆ ಪಾತ್ರೆ ಉಪಯೋಗ ಮಾಡುತ್ತಾನೆ. ಅದಕ್ಕೆ ಈ ರೀತಿ ಮಧ್ಯದಲ್ಲಿ ಯಾವುದೇ ರೀತಿಯ ಕಷ್ಟಗಳು,
ಸಮಸ್ಯೆಗಳು ಅಥವಾ ರೋಗಗಳು ಬರುವಾಗ ನೀವು ಗುಣಗುಟ್ಟದೆ ದೇವರ ಮೇಲೆ ಬೇಸರಗೊಳ್ಳದೆ ದೇವರನ್ನು ಹೆಚ್ಚಾಗಿ ನೀವು ಪ್ರೀತಿಸುವರಾಗಬೇಕು. ಹೆಚ್ಚಾಗಿ ನೀವು ಆ ಕಷ್ಟದಲ್ಲಿ ಆ ಸಮಸ್ಯೆಯನ್ನು ಸಂತೋಷ ಪಡುವರಾಗಬೇಕು. ಯಾಕಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ನಿಮ್ಮನ್ನು ಉಪಯೋಗ ಮಾಡಲಿಕ್ಕೆ ಅದು ಭವಿಸ್ತಾನೆ. ಅದೇ ಉಪಯೋಗವಾಗಿ ಪಾತ್ರಗಳಾಗಬೇಕಾದ್ರೆ ಆತ ಮೊದಲು ನಿಮ್ಮನ್ನು ರೂಪಿಸ್ತಾನೆ. ಆ ರೂಪಿಸೋದಕ್ಕೆ ನಿಮ್ಮಲ್ಲಿ ಕೆಲವು ಸರಿಯಾದ ಸ್ವಭಾವ ಅದು ಕರಗಿಸ್ತಾನೆ. ಅದಕ್ಕೆ ನೀವು ಸಂಪೂರ್ಣ ತಾಳ್ಮೆಯಿಂದ ದೇವರು ರೂಪಿಸಿಕೊಳ್ಳುವುದರೆ ದೇವನು ಕುಂಬಾರನು ತನಗೆ ಬೇಕಾದ ರೀತಿಯಲ್ಲಿ ರೂಪಿಸಿಕೊಂಡು ನಿಮ್ಮನ್ನು ತುಂಬಿಸಿ ಉಪಯೋಗ ಮಾಡುತ್ತಾನೆ ಎಂಬುದಾಗಿ ಅಪ್ಪಸ್ಪನಲ್ಲಿ ಹೇಳುವನು. ಅದಕ್ಕೋಸ್ಕರ ಯಾಕೋ ಬರ್ತಾನೆ, ನಿಮ್ಮ ನಂಬಿಕೆ ಆಗೋ ಪರಿಶೋಧನೆ ಆಗುವಾಗ ನಾನಾದ ಕಷ್ಟ ಬಿದ್ದಿರುವಾಗ ನೀವು ಅದನ್ನು ಕೇವಲ ಆನಂದಕರವಾಗಿ ಎನಿಸಬೇಕು, ನೀವು ತಾಳ್ಮೆ ಸಹಿಸಬೇಕು. ಆಗೆಲ್ಲ ಸರ್ವ ಸುಗುಣವುಳ್ಳವರು ಏನು ಕಡಿಮೆ ಆಗುತ್ತೆ ಎಂಬುದಾಗಿ ಅಲ್ಲಿ ಯಾಕೊಬ್ಬನು ಪ್ರತಿಯೊಂದು ವಿಶ್ವಾಸಿಗಳಿಗೆ ಅದನ್ನು ಉತ್ತೇಜನ ಪಡಿಸುವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ನ ನೋಡ್ತೇವೆ ಪ್ರೇರೆ, ಯಾಕೆ ಕಷ್ಟಗಳು ಬರ್ತವೆ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಗಲಾತ್ಯ ಚಾಪ್ಟರ್ 6 ವರ್ಸ್ 7 and 8 ವರ್ಸ್. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನ ಕೊಯ್ಯುವನು. ಆತ್ಮನ ಕುರಿತು ಬಿತ್ತುವವನು ಆತ್ಮದಿಂದ ನಿತ್ಯ ಜೀವನ ಕೊಯ್ಯುವನು. ಅಪೊಸ್ತಲನು ಅಂತಾನೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನ ಏನು ಬಿತ್ತು ಅದನ್ನೇ ಕೊಯ್ಯಬೇಕು. ಅದು ಅರ್ಥವಾದ ಪರೇ ಇವತ್ತು ಯೋಸ್ಕ ನಂಬಿಕೆಟ್ಟುಕೊಂಡು ನೀರನ್ನ ಮುಳುಗಿದೀಟ ಅಂದ್ಕೊಂಡು ನೀವು ಸರಿಯಾದ ಸ್ವಭಾವ ಪ್ರಕಾರ ನಡೆಯುವುದಾದರೆ ಆ ಸರಿ ಭಾವ ನಡೆಯುವವರೆಗೆ ದೇವರು ನಾಶನವನ್ನುಂಟು ಮಾಡ್ತಾನೆ. ಅದು ಆತ್ಮನ ಪ್ರಕಾರ ನಡೆಯುವವರೆಗೆ ನಿತ್ಯ ಜೀವನ ಕೊಡ್ತಾನೆ. ಇದು ಅರ್ಥವಾಗಿದೆ ಪ್ರೇರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21 ವಾಕ್ಯ. ಗಲಾತ್ಯ ಚಾಪ್ಟರ್ 5 19 to 21 ವರ್ಸ್. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಅಗತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪಿಲ್ಲಪ್ಪನ ಅತಿ ಸ್ಪಷ್ಟ ಹೇಳ್ತೇನೆ, ಯೇಸು ಕ್ರಿಸ್ತ ನಂಬಿಕೆಟ್ಟುಕೊಂಡು ನೀರ್ಲಿ ಮುಳುಗಿ ತಂದುಕೊಂಡವರು ಶರೀರಾದನ್ನು ಸ್ವಲ್ಪ ನಡೆಯುತ್ತಾರೆ. ಅಪ್ಪನೇ ಮೋಸ ಹೋಗಬೇಡ್ರಿ. ಗಲಾತ್ಯ 6, 7, 8 ಆಗಿದೆ. ದೇವ್ರು ತಿರಸ್ಕರಿಸಲ್ಲ. ಮನುಷ್ಯನ ಏನು ಬಿತ್ತಿದನೋ ಅದನ್ನೇ ಕೊಯ್ಯಬೇಕು. ಶರೀರ ಭಾವನ ಕೂಡ ಬಿತ್ತು ನಾಶ ಅಂದರೆ ಈ ಶರೀರ ಭಾವ ಪ್ರಕಾರ ನೀವು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳುಗಿ ತಂದುಕೊಂಡಿದ್ದೀರಿ, ದೇವರ ಸಭೆಗೆ ಬರುತ್ತೀರಿ, ಆದ್ಯ ಥರ ದೇವರ ಆರಾಧನೆ ಮಾಡ್ತೀರಿ, ರೊಟ್ಟಿ ತಟ್ಟು ಪಾಲೋರು ಎಲ್ಲವನ್ನೂ ನೀವು ಮಾಡ್ತೀರಿ. ಆದರೆ ನೀವು ನಡೆಯುವುದು ಶರೀರದ ಪ್ರಕಾರ ನಡೆಯುವುದಾದರೆ ದೇವರು ಆ ಶರೀರದ ಸ್ವಭಾವ ಪ್ರಕಾರ ನಡೆಯುವ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಆ ಶರೀರ ಭಾವ ಪ್ರಕಾರ ಅವ್ರು ಮಾಡಿದ ಪಾಪಕ್ಕೆ ಶಿಕ್ಷೆ ಕೊಡುತ್ತಾನೆ. ಆ ಶಿಕ್ಷೆ ಆಗಿದೆ, ಅದು ನಾನಾ ವಿಧ ಕಷ್ಟಗಳು ಬರ್ತವೆ. ಆ ಶಿಕ್ಷೆಯನ್ನು ತಾಳಿಕೊಳ್ಳಲೇಬೇಕು. ಆ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಟ್ಟು ಆ ಪಾಪವನ್ನು ಬಿಟ್ಟು ಬಿಡುವುದಾದರೆ ಮಾತ್ರವೇ ಅದರಿಂದ ಬಿಡುಗಡೆ ಕೊಡುತ್ತಾನೆ. ಅದಕ್ಕೋಸ್ಕರ ನಿಮ್ಮ ನಂಬಿಕೆಗೆ ಪರಿಶುದ್ಧ ಆಗುವಾಗ ನಾನು ಕಷ್ಟಪಟ್ಟು ತಾಳ್ಮೆ ಸಹಿಸಿಕೊಳ್ಳಬೇಕಾದ್ರೆ ಅದು ಪ್ರೇರೆ ನಿಮ್ಮ ಜೀವಿತದಲ್ಲಿ ಪ್ರೇರೆ ನೀವು ಅವಿದ್ಯಾಗಿ ನಡೆಯುವಾಗ ಶರೀರ ನಡೆಯುವ ಅದಕ್ಕೆ ಶಿಕ್ಷೆ ಉಂಟಾಗಿದೆ. ಅದು ಶರೀರ ಭಾವನ ಕುರಿತು ಬಿತ್ತುವುದರೆ ಅದಕ್ಕೆ ನಾಶನ ಉಂಟು. ಅದು ಆತ್ಮ ಕುರಿತು ಬಿತ್ತುವುದರೆ ಅದು ನಿತ್ಯ ಜೀವ ಉಂಟು. ಆತ್ಮ ಕುರಿತು ಬಿತ್ತುವುದು ಅರ್ಥವಾಗಿದೆ. 22 ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ 22 ಮತ್ತು 23ನೇ ವಾಕ್ಯ. ಆದರೆ ದೇವರಾತ್ಮನ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದ ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಹಾಗಾದರೆ ಆತ್ಮ ಕುರಿತು ಬಿತ್ತವು ನಿತ್ಯ ಜೀವನ ಕೊಯ್ಯುತ್ತೆ. ಅದಾದರೆ ನಿತ್ಯ ಜೀವ ಕೊಯ್ಯಬೇಕಾದ್ರೆ ನೀವು ಎಷ್ಟು ನಂಬಿಕೆ ಇಟ್ಟವರು, ನೀರು ಮುಳಿ ತಗೊಂಡವರು ಪ್ರತಿದಿನ ಪವಿತ್ರಾತ್ಮನಿಗೆ ಅಧೀನ ನಡೆಯುವುದರೆ ನಿಮ್ಮಲ್ಲಿ ಪವಿತ್ರ ಫಲಗಳು ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮ್ಯ 9 ಗುಣಗಳು ಅಥವಾ 9 ಫಲಗಳು ತೋರಲ್ಪಡುತ್ತವೆ. ಇಂಥ ಫಲಗಳು ನಿಮ್ಮಲ್ಲಿರುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿಯನ್ನು ತೀರ್ಪು ಕೊಡೋದಿಲ್ಲ. ಮತ್ತು ಇಂಥ ಫಲಗಳು ನಿಮ್ಮಲ್ಲಿ ಇರುವಾಗ ನೀವು ಈ ಪ್ರಕಾರ ನಡೆಯುವವರು ನಿಮಗೆ ನೀವು ಆತ್ಮ ಕುರಿತು ಬಿತ್ತೀರಿ, ಇಂಥವರಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ. ಅದಕ್ಕೋಸ್ಕರ ಇವು ನಿಮ್ಮದೇ ಕಷ್ಟಗಳು ಬರುವುದಾದರೆ ನೀವು ಪರೀಕ್ಷೆ ಮಾಡಬೇಕು. ದೇವ ನನ್ನ ಪರೀಕ್ಷಿಸು, ದೇವ ನನ್ನ ಅದನ್ನು ಪರೀಕ್ಷಿಸು. ದೇವ ಯಾಕೆ ಈ ಕಷ್ಟವನ್ನು ಬಂದಿ ದೇವರ ವಾಕ್ಯವನ್ನು ಓದಿ, ವಾಕ್ಯವನ್ನು ಧ್ಯಾನ ಮಾಡಿ, ವಾಕ್ಯದ ಮರದಿಂದ ಹುಡುಕಿಕೊಂಡು
ಪ್ರಾರ್ಥನೆ ಮಾಡಿದರೆ ಪವಿತ್ರ ಅತಿ ಸ್ಪಷ್ಟವಾಗಿ ನಿಮಗೆ ಯಾಕೆ ಕಷ್ಟಗಳು ಬಂದಿವೆ, ಯಾವ ಕಾರಣ ಬಂದಿವೆ ನಿಮಗೆ ದೇವರಾತ್ಮನು ವಾಕ್ಯದ ಮುಖಾಂತರ ಮಾತನಾಡುತ್ತಾನೆ. ಆಗ ನೀವು ನಿಮ್ಮ ಪಾಪಗೆ ಪಶ್ಚಾತ್ತಾಪ ಪಡಬೇಕು ಪ್ರೇರೆ, ಆ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡುವುದು ಬೇಕು. ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿದರೆ ವಾಕ್ಯ ವಿಧೇಯರಾಗಿದ್ದರೆ 100% ಆ ತಾಳ್ಮೆಯಿಂದ ಕಷ್ಟ ಸಹಿಸುವಾಗ ಅದನ್ನು ನೀವು ಪರಿಪೂರ್ಣ ಸುಗುಣವುಳ್ಳವರಾಗ್ತೀರಿ. ಎಲ್ಲ ದೇವರ ವಾಕ್ಯ ಜ್ಞಾನ ಹೊಂದಿಕೊಂಡು ಪವಿತ್ರ ಫಲಗಳು ಹೊಂದಿಕೊಂಡು ಅದನ್ನು ದೇವರು ಬಿಡುಗಡೆ ನಿಮಗೆ ಕೊಡುವನಾಗಿದ್ದಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡುತ್ತೇವೆ ಪ್ರಿಯರೇ, ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ ತನಕ. Hebrews chapter 12 verse 10 to 13. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸ್ತಾನೆ. ಅತಿ ಸ್ಪಷ್ಟತೆ, ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೆ, ಯೇಸು ಕ್ರಿಸ್ತನ ಕರ್ತನು ಮತ್ತು ಅಂಗೀಕಾರ ಮಾಡಿದರೆ ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಎಂಬುದೇ ಯೋನ ವರ್ಷವತ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆಯಲ್ಪಡೆ. ಯಾರ್ಯಾರು ಯೇಸು ಅಂಗೀಕಾರ ಮಾಡಿದಾರೋ ಆತನನ್ನು ತನ್ನ ಹಂಗೆ ಅವರೆಲ್ಲರಿಗೂ ದೇವರು ಮಕ್ಕಳ ಅಧಿಕಾರ ಕೊಟ್ಟಿದೆ. ಯಾರು ದೇವರ ಮಕ್ಕಳು ಆಗಿದ್ದಾರೆ ಅವರಿಗೆ ದೇವರು ತಂದೆ ಆಗಿದ್ದಾನೆ. ತಂದೆಯು ಪ್ರತಿಯೊಬ್ಬ ಮಕ್ಕಳನ್ನು ಪ್ರೀತಿಸ್ತಾನೆ ಮತ್ತು ಪ್ರತಿಯೊಂದು ಮಕ್ಕಳು ತಂದೆಗೆ ವಿಧೇಯರಾಗಿ ನಡೆಯಬೇಕು, ತಂದೆಯ ಮಾತಿಗೆ ಕಿವಿಗೊಡಬೇಕು. ನಮ್ಮ ತಂದೆ ಪರಿಶುದ್ಧನಾಗಿದೆ, ಪರಜೀವನ ಮಾಡಬೇಕು ಮತ್ತು ಪ್ರತಿಯೊಂದು ದೇವರ ನಮ್ಮ ತಂದೆ ನಮ್ಮ ಪ್ರತಿಯೊಬ್ಬ ಮಕ್ಕಳ ಬಗ್ಗೆ ಆತನ ಬಯಸುತ್ತಾನೆ. ಈಗ ನಿಜವಾದ ತಂದೆ ಪರಲೋಕ ದೇವರು ನಿಜವಾದ ನಿಮ್ಮ ತಂದೆ ಆಗಿದ್ದಾನೆ. ಆತನು ತನ್ನ ಮಗನ ರಕ್ತದ ಮುಖದ ಮೇಲೆ ಕ್ರಾಯಿತ್ಕೊಂಡಿದ್ದಾನೆ. ಯೇಸು ನಂಬಿಕೆ ಇಡುವ ಮುಖ ನಿಮ್ಮನ್ನು ದೇವರ ಮಕ್ಕಳೆಂದು ಆತನು ಹೇಳುತ್ತಾನೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಪಾಪದಲ್ಲಿ ಜೀವಿಸುವುದಾದರೆ ದೇವರು ಪ್ರೇರೆ ಈ ಕಷ್ಟದ ಮುಖಾಂತರ ಶಿಕ್ಷೆಯ ಮುಖಾಂತರ ನಿಮ್ಮನ್ನು ಪರಿಶುದ್ಧತೆಗೆ ನಡೆಸ್ತಾನೆ. ಹಾಗಾದರೆ ಪ್ರೇರೆ ನಿಮ್ಮ ಜೀವಿತದಲ್ಲಿ ಯಾವ ಕಷ್ಟ ಬಂದರೂ, ಏನು ರೋಗ ಬಂದರೂ, ಏನು ಸಂಬಂಧ ಅದಕ್ಕೆ ಒಂದು ಉದ್ದೇಶ ಇಲ್ಲದೆ ಅದು ಬರುವುದಿಲ್ಲ ಪ್ರೇರೆ. ಅದಕ್ಕೆ ನೀವು ಆ ಸಮಯದಲ್ಲಿ ಸಂತೋಷ ಪಡಬೇಕು, ಗುಣಗುಟ್ಟಬಾರದು, ದೇವರಿಂದ ದೂರ ಹೋಗಬಾರ್ದು, ದೇವರ ಸಭೆಯನ್ನು ಬಿಟ್ಟು ಬಿಡಬಾರ್ದು. ಪ್ರಾರ್ಥನೆ ಜೀವಿತ ತನಗಾಗಬೇಕು, ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಇನ್ನೂ ಹೆಚ್ಚು ದೇವರ ವಾಕ್ಯ ಓದಿಕೊಂಡು ದೇವರ ಹತ್ರ ಬೇಡಬೇಕು. ದೇವ ನನ್ನ ಪರೀಕ್ಷಿಸು, ದೇವ ನಂತರ ತಿಳಿಯಬೇಕು, ನನ್ನ ಅಂತರ ಶೋಧಿಸು. ಆಗ ದೇವರ ವಾಕ್ಯದಿಂದ ದೇವರು ಮಾತನಾಡುವ ಪ್ರತಿಯೊಂದು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಆ ಪಾಪದ ಸಮಯ ಬಿಟ್ಟು ಬಿಡಬೇಕು ಮತ್ತು ದೇವರ ವಾಕ್ಯ ವಿಧೇಯರಾಗಬೇಕು. ಆ ವಿಧೇಯರಾಗುವ ತನಕ ದೇವರು ಆ ಪರಿಸರವಾಗುವುದಕ್ಕೆ ಏನು ಮಾಡಿದವರು ಶಿಕ್ಷಿಸ್ತಾನೆ ಎಂಬುದರಲ್ಲಿ ಅಪೊಸ್ತಲನು ಹೇಳ್ತಾನೆ. ಮತ್ತು ಆನಂದ ವಾಕ್ಯ ಉಂಟು, ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಅಂದರೆ ಯಾವ ಶಿಕ್ಷೆ ಬರುವಾಗ, ಯಾವ ಕಷ್ಟ ಬರೋದು ನಿಮಗೆ ಸಂತೋಷ ದುಃಖಕರವಾಗಿ ತೋರುತ್ತೆ. ಅದು ಆ ದುಃಖದಲ್ಲಿ ಯಾಕೋ ಬಂದರೆ ಸಂತೋಷ ಪಡಬೇಕಂದ್ರೆ ಆ ದುಃಖ ಯಾಕಂದರೆ ನೀವು ಮಾನಸಂತರ ಪಡಬೇಕೆಂಬ ಬರೋ ದುಃಖವಾದರೆ ಅದು ಅಲ್ಲಿ ನೀವು ಸಂತೋಷ ಪಡಬೇಕೆಂಬುದಾಗಿ ಅಲ್ಲಿ ಯಾಕೊಬ್ಬನು ಉತ್ತೇಜನ ಮಾಡ್ತಾರೆ. ಅಪೊಸ್ತಲನು ಆ ಕಷ್ಟ ನಿಮಗೆ ದುಃಖವನ್ನು ತೋರುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿಯ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತಾರೆ. ಅದನ್ನು ಯಾರು ಸಹಿಸಿಕೊಳ್ಳುತ್ತಾರೋ ಅದು ಅವರಿಗೆ ನೀತಿ, ಅದರ ಮುಖಾಂತರ ಅವರು ನೀತಿವಂತರಾಗ್ತಾರೆ. ಅಂದರೆ ಪಾಪವನ್ನು ಬಿಟ್ಟುಕೊಂಡು ವಿದ್ಯಾರಾಗಿ ಮುಖಾಂತರ ನೀತಿವಂತರಾಗ್ತಾರೆ ಮತ್ತು ಅವರಿಗೆ ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತಾರೆ. ಅದಕ್ಕೆ ಆ ಕಷ್ಟಗಳು ಬರುವಾಗ, ಶಿಕ್ಷೆ ಬರುವಾಗ ಸಹಿಸಿಕೊಳ್ಳಬೇಕು, ತಾಳ್ಮೆಯಿಂದ ಸಹಿಸಬೇಕು ಮತ್ತು ಪಶ್ಚಾತ್ತಾಪ ಪಡಬೇಕು. ಆಗ ನೀವು ನೀತಿವಂತರಾಗ್ತೀರಿ, ನಿಮಗೆ ಪರಿಪೂರ್ಣ ಸಮಾಧಾನ ದೊರಕೊಡುತ್ತಾನೆ. ಅದಕ್ಕೋಸ್ಕರ ಅದರಿಂದ ಬಿಡುಗಡೆ ಬೇಕಿದ್ದರೆ 12-13 ವಾಕ್ಯ ನಾವು ಓದ್ತಾನೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗ ಮೊಣಕಾಲು ಸುಧಾರಿಸಿಕೊಳ್ಳಿರಿ. ಈ ಒಂದು ಶೋಧನೆಯಿಂದ, ಕಷ್ಟದಿಂದ ನಿಮಗೆ ಬಿಡುಗಡೆ ಬೇಕಾದರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಸುಧಾರಿಸಿಕೊಳ್ಳಬೇಕು. ನಿಮ್ಮ ಕಡಿಮೆ ಪ್ರಾರ್ಥನೆಯಿಂದ ಜಾಸ್ತಿ ನೀವು ಪ್ರಾರ್ಥನೆ ಮಾಡಬೇಕು, ಹೋರಾಟ ಮಾಡಿ ಪ್ರಾರ್ಥನೆ ಮಾಡಲು ಕಲಿಯಬೇಕು, ಉಪವಾಸ ಮಾಡಿ ಪ್ರಾರ್ಥನೆ ಇರುತ್ತೆ. ಜೋಲು ಬಿದ್ದ ಕೈಗಳು ಮತ್ತು ನಡುಗೋ ಮೊಣಕಾಲು ನಿಮ್ಮ ಪ್ರಾರ್ಥನೆ ಜೀವಿತ ಹೋಲಿಕೆ ಮಾಡಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಅಭಿವೃದ್ಧಿಯಾಗಬೇಕು. ಇನ್ನು ಪ್ರಾರ್ಥನೆ ಆಳಕ್ಕೆ ಬರಬೇಕು, ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿ ಕಲಿಯಬೇಕು, ಉಪವಾಸ ಮಾಡಿ ಪ್ರಾರ್ಥನೆ ಕಲಿಯಬೇಕು ಅಂತ ಅರ್ಥವಾಗ್ತದೆ. ಅದು ಬರುವಾಗ್ತದೆ, ನಿಮ್ಮ ಕಾಲುಗಳ ನಂಟಿಗೆ ಮುಂದೆ ನಡೆಯಿರಿ. ಅದರ್ಥ ನೀವು ದೇವರ ವಾಕ್ಯ ಪರಿಪೂರ್ಣ ವಿಧೇಯರಾಗಬೇಕು. ಹೀಗೆ ಮಾಡಿದ್ರೆ ಕುಂಟಕಲು ಉಳಿಕೆ ಹೋಗಿದೆ ವಾಸ ಎಂದರ್ಥ. ಪರಿಪೂರ್ಣ ನಿಮಗೆ ನಿಮ್ಮ ರೋಗವು ಗುಣವಾಗ್ತದೆ, ಕಷ್ಟಗಳು ಬಿಡುಗಡೆ ಸಂಪೂರ್ಣ ಬಿಡುಗಡೆ ಕೊಡುತ್ತಾನೆ. ಮತ್ತು ಅಷ್ಟರಲ್ಲಿ ಆ ಬಿಡುಗಡೆ ಹೊಂದುವಾಗ ನೀವು ಪರಿಪೂರ್ಣ ಸರ್ವ ಸುಗುಣಗಳು ಉಳ್ಳವರಾಗ್ತೀರಿ. ಏನೂ ಕಡಿಮೆ ಹಾಗೆ ಪರಿಪೂರ್ಣ ಆ ಕಷ್ಟ ನಿಮ್ಮನ್ನು ಪರಿಪೂರ್ಣತೆ ನಡೆಸುತ್ತೆ. ಆದರೆ ಅದಕ್ಕೆ ಯಾಕೆ ಹೇಳ್ತಾನೆ, ನಾನಾ ವಿಧ ಕಷ್ಟ ಬರೋವನು ಆನಂದ ಕಾಲ ಎನಿಸಬೇಕಂದ್ರೆ ಅದು ತಾನು ಸಹಿತ ಅದು ಈ ರೀತಿ ನಿಮ್ಮದೇ ಪರಿಪೂರ್ಣ ಪರಿಸ್ಥಿತಿ ನಡೆಸುತ್ತೆ ಎಂಬುದೇ ಅಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಈಗ ನಾವು ನೋಡ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡುವ. ಪೇತ್ರನ ಬರೆದ 1ನೇ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 20-23 ವಾಕ್ಯ. 1 Peter chapter 2 verse 20 ಇಂದ 23 ತನಕ.
ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ. ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೆಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಅದು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವನು ಆತನ ಪ್ರತಿಗೆ ಬೈಯಲಿಲ್ಲ. ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಇನ್ನೊಂದು ಅರ್ಥವಾಗಿದೆ ಶೋಧನೆ ಬರುತ್ತದೆ. ನೀವು ಇಲ್ಲಿ ವಿಧೇಯರಾಗುವಾಗ ಈ ಶೋಧನೆ ಬರುವುದು ಯಾವಾಗಂದರೆ ನೀವು ಯೇಸುವಿನ ನಂಬಿಕೆ ಇಟ್ಟಿದ್ದೀರಿ, ದೇವರ ವಾಕ್ಯಕ್ಕೆ ಪೂರ್ಣ ವಿಧೇಯರಾಗಿದ್ದೀರಿ. ದೇವರ ವಾಕ್ಯ ವಿಧೇಯರಾಗುವಾಗ ಯೇಸುವಿನ ನಂಬಿಕೆ ಇಟ್ಟುವ ನಿಮಿತ್ತವಾಗಿ ದೇವರ ಸೇವೆ ಮಾಡುವಾಗ ನಿಮಗೆ ಬರೋ ಹಿಂಸೆಗಳು, ಅದು ಅನ್ಯ ಧರ್ಮದ ಕಷ್ಟಗಳು ಇದು ಆಗಿದೆ ಬರೇ ನಿಮ್ಮ ವಿಧೇಯತ್ವಕ್ಕೆ ಬರುವ ಕಷ್ಟಗಳು. ಇದು ಇಲ್ಲಿ ಪಾಪಕ್ಕೆ ಬರುವ ಕಷ್ಟಗಳಲ್ಲ, ಅದು ಅವಿಧೇಯತೆಗೆ ಬರುವ ಕಷ್ಟಗಳಲ್ಲ, ಅಥವಾ ನಿಮ್ಮನ್ನು ರೂಪಿಸಿ ಬರುವ ಕಷ್ಟ ಇದು ಆಗಿದೆ. ನೀವು ಯೇಸುವಿನ ನಂಬಿಕೆ ಇಟ್ಟುಕೊಂಡು ದೇವರ ಸೇವೆ ಮಾಡುವಾಗ ಆ ಥರ ದೇವರಿಗೋಸ್ಕರ ಜೀವಿಸುವಾಗ ನಿಮಗೆ ವಿಧೇಯತೆಯಿಂದ ಬರುವ ಹಿಂಸೆಗಳು ಅಥವಾ ನಿಂದನೆಗಳು ಈ ರೀತಿ ಕಷ್ಟಗಳು ಬರೋ ಅದು ಆಗಿದೆ ನಿಮ್ಮ ವಿಧೇಯತ್ವಕ್ಕೋಸ್ಕರ ಬರುವುದಾದರೆ. ಈಗ ಈ ರೀತಿ ಬರುವಾಗ ಯೇಸು ಕ್ರಿಸ್ತಂತ ಏನು ಪಾಪ ಮಾಡಲಿಲ್ಲ, ತಪ್ಪು ಮಾಡಲಿಲ್ಲ, ಆದರೂ ದೇವರ ಚಿತ್ತವನ್ನು ಮಾಡೋದಕ್ಕೆ ತನ್ನನ್ನು ಒಪ್ಪಿಸಿಕೊಡುವಾಗ ಕಲ್ವರಿ ಶಿಲುಬೆಯ ಪ್ರಾಣವನ್ನು ಅವನು ಅದರಲ್ಲಿ ಅವನ ಪ್ರಾಣ ಕೊಡುವಾಗ ಈ ರೀತಿಯಲ್ಲಿ ಯೇಸು ಕ್ರಿಸ್ತನು ಬಾಧೆ ಅನುಭವಿಸನು. ಅದು ಅವನು ಯಾವ ಪಾಪ ಮಾಡಲಿಲ್ಲ, ಆತನು ಯಾರು ಬೈಲ್ಲ. ಅದಕ್ಕೆ ಇದೇ ಹೆಜ್ಜೆ ಜಾಡಿನಲ್ಲಿ ಎಲ್ಲರೂ ನಡೆಯಬೇಕು ಎಂಬುದಾಗಿ ದೇವರು ಕರೆದಿದ್ದಾನೆ ಎಂದು ಅಪ್ಪಸ್ತಲನು ಹೇಳ್ತಾನೆ. ಯಥಾರ್ಥ ಇದು ಪ್ರತಿಯೊಬ್ಬರು ಯೇಸು ನಂಬಿಕೆ ಇಟ್ಟು ನೀನು ತೆಗೆದುಕೊಂಡು ಪ್ರತಿ ಕಡೆ ತನಕ ನೀವು ನಂಬಿಕೆಯಲ್ಲಿ ಕಡೆ ತನಕ ನೀವು ಕಾಪಾಡಬೇಕಾದರೆ ಈ ಲೋಕದಿಂದ ಅಂದರೆ ಯಾರು ಯೇಸು ಕ್ರಿಸ್ತನನ್ನು ನಂಬುವುದಿಲ್ಲೋ ಅವರ ಮುಖಾಂತರ ನಿಮಗೆ ಕೆಲವು ನಿಂದೆಗಳು, ಅಪಮಾನಗಳು, ಹಿಂಸೆಗಳು ಬರುವಾಗ ನೀವು ನಂಬಿಕೆಯನ್ನು ಬಿಟ್ಟು ಬಿಡದೆ ಕ್ರಿಸ್ತನಿಗೋಸ್ಕರ ಅದನ್ನು ಸಹಿಸಿಕೊಳ್ಳಬೇಕು. ಬಾಧೆ ಇದಕ್ಕೋಸ್ಕರ ದೇವರು ಕರೆದಿದ್ದಾನೆ, ಇದು ನೀವು ಸಹಿಸಿಕೊಳ್ಳಬೇಕು. ಇದರಲ್ಲಿ ದೇವರಿಗೆ ಮಹಿಮೆ ಬರ್ತಾಯಿದೆ ಎಂಬುದರಲ್ಲಿ ಇಲ್ಲಿ ಪೇತ್ರನು ಇಲ್ಲಿ ಹೇಳುತ್ತಾನೆ. ಇದರಲ್ಲಿ ನೀವು ಪಾಪವನ್ನು ಮಾಡಬಾರದು, ಇದೇ ದೇವರಿಗೆ ಮಹಿಮೆ ಪಡೆದ. ಯಾಕಂದರೆ ಇದು ನೀವು ಪಾಪ ಮಾಡಿ ಬಂದದ್ದಲ್ಲ, ಇದು ನಿಮ್ಮ ನಂಬಿಕೆಯಲ್ಲಿ ನೀವು ವಿಧೇಯರಾಗುವಾಗ ಇನ್ನೂ ವಿಧೇಯತೆಯಲ್ಲಿ ಇನ್ನೂ ದೃಢವಾಗಿ ನಿಲ್ಲಬೇಕು. ಇನ್ನೂ ಕರ್ತನ ಸೇವೆ ಕರೆದ ಮಾಡುವ ಅದಕ್ಕೋಸ್ಕರ ಬರುವ ಕಷ್ಟಗಳಾಗಿ ಇದು ಯೇಸು ಕ್ರಿಸ್ತನ ಸಹ ಅನುಭವ ಮಾಡಿ ಅದನ್ನು ಪ್ರತಿಯೊಬ್ಬರು ನಂಬಿಟ್ಟು ಪ್ರತಿಯೊಬ್ಬರು ನಡೆಯಬೇಕು ಮತ್ತು ದೇವರು ಬಯಸ್ತಾನೆ ಎಂಬುದರಲ್ಲಿ ಪೇತ್ರನು ಹೇಳ್ತಾನೆ. ಇನ್ನು ಇದರ ಅರ್ಥ ನೋಡೋಪ್ರೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ರಿಂದ 16ನೇ ವಾಕ್ಯ ತನಕ. 1 Peter chapter 4 verse 12-16. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕಾಗಿ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತ ಯೇಸುವಿನ ನಿಮಿತ್ತ ನಿಂದೆ ಗುರಿಯಾದ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರ ಕಾರ್ಯಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡೆದೆ ಆ ಹೆಸರಿನಲ್ಲಿ ದೇವರನ್ನು ಗಣಪಡಿಸಲಿ. ಇಲ್ಲಿ ಪೇತ್ರ ಹೇಳ್ತಾನೆ, ಪ್ರಿಯರೇ, ನೀವು ಪರಿಶೋಧನೆಗೆ ಹಾಕಲ್ಪಟ್ಟಕ್ಕೆ ಆಶ್ಚರ್ಯ ಪಡಬಾರದು. ಅಂದರೆ ನಿಮ್ಮ ನಂಬಿಕೆಯು ನೀವು ಕ್ರಿಸ್ತನಿಗೋಸ್ಕರವಾಗಿ ನೀವು ದೃಢವಾಗಿ ನಿಲ್ಲುತ್ತೀಯೋ, ಕ್ರಿಸ್ತನನ್ನು ಸಂಪೂರ್ಣ ಹೃದಯ ಪ್ರಾಣ ಬುದ್ಧಿಯಿಂದ ನೀವು ಪ್ರೀತಿ ಮಾಡಿದ ಆತ ಸೇವೆ ಮಾಡಿದ ಪರೀಕ್ಷೆ ಮಾಡಲಿಕ್ಕೆ ಜನರಿಂದ ನಿಮ್ಮ ನಿಂದೆಗಳು, ಅಪಮಾನಗಳು, ಹಿಂಸೆಗಳು ಬರುವಾಗ ಅದನ್ನು ದೀರ್ಘ ತಾಳ್ಮೆ ಸಹಿಸಿಕೊಳ್ಳಬೇಕು. ಅದರಲ್ಲಿ ಬೇಸರಿಗೆ ಮಹಿಮೆ ಪಡಿಸಿರಬೇಕು ಎಂಬುದು ಈ ರೀತಿ ಎರಡು ರೀತಿಯಲ್ಲಿ ಕಷ್ಟ ಸೋದರ. ಒಂದು, ನೀವು ಪಾಪದಲ್ಲಿ ಜೀವಿಸುವಾಗ ಅಥವಾ ದೇವರ ವಾಕ್ಯ ಅವಿಧೇಯರಾಗುವಾಗ ದೇವರು ನಿಮ್ಮನ್ನು ಪರಿಶುದ್ಧಗೊಳಿಸೋದಕ್ಕಾಗಿ ನಾನದ ಕಷ್ಟಗಳು ಬರ ಮಾಡುತ್ತಾನೆ. ಇನ್ನೊಂದು, ನೀವು ಫಲ ಕೊಡುತ್ತೀರಿ, ಇನ್ನೂ ಹೆಚ್ಚು ಫಲ ಕೊಡುವುದಕ್ಕೆ ನಿಮಗೆ ಕಷ್ಟ ಬರ್ತದೆ. ಇದು ಆಗಿದೆ ನಿಮ್ಮಲ್ಲಿ ಪಾಪ ಇಲ್ಲ, ನೀವು ಏನು ಪಾಪ ಮಾಡಲಿಲ್ಲ, ಆದರೆ ದೇವರ ಮೇಲಿಟ್ಟ ನಂಬಿಕೆಯನ್ನು ನಿಮ್ಮ ಪರೀಕ್ಷೆ ಮಾಡೋದಕ್ಕೆ ಆ ನಂಬಿಕೆಯಲ್ಲಿ ಕಡೆತ ನಿಲ್ಲುವುದಕ್ಕೋಸ್ಕರವಾಗಿ ನೀವು ಮಾಡೋ ಸೇವೆಯನ್ನು ಕಡಿತ ಮಾಡೋದಕ್ಕೋಸ್ಕರ ಜನರಿಂದ ಅಂದರೆ ನಿಮಗೆ ಬರೋ ನಿಂದೆ, ಅಪಮಾನ, ಹಿಂಸೆ ಇದು ಬರುವಾಗ ಇದು ಸಹ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು, ಗುಣಗುಟ್ಟಬಾರ್ದು. ಏಕೆಂದರೆ ಇದು
ನಿಮಗೆ ಈ ಒಂದಕ್ಕೆ ಯೇಸು ಕ್ರಿಸ್ತನು ನಿಮಗೆ ಈ ಹೆಜ್ಜೆಯನ್ನು ನಡೆಯಬೇಕಂದ್ರೆ ನಿಮಗೆ ಮಾದರಿ ತೋರಿಸ್ತಾನೆ, ಇದನ್ನು ನಡೆಯಬೇಕು ಎಂಬುದೇ ದೇವರ ಚಿತ್ತ. ಇದರಲ್ಲಿ ನಡೆಯುವಾಗ ಸಂತೋಷ ಪಡಬೇಕು. ದೇವರು ನಿಮಗೆ ಇದರಲ್ಲಿ ಜಯವನ್ನು ಕೊಡುವನಾಗಿದ್ದಾನೆ, ದೇವರ ಆತ್ಮನು ಇನ್ನೂ ಹೆಚ್ಚಾಗಿ ಅಭಿಷೇಕ ಮಾಡುತ್ತಾನೆ ಎಂಬುದಾಗಲಿ ಪೇತ್ರನಲ್ಲಿ ಹೇಳುವನು ಆಗಿದ್ದಾನೆ. ಈಗ ನಾವು ಎರಡನೇ ಸಂಗತಿ ನಾವು ನೋಡ್ತೇವೆ. ಇದು ಬರುವಾಗ ದೀರ್ಘ ತಾಳ್ಮೆ ಉಳ್ಳವರು ಆಗಬೇಕು. ಯಾಕೆ ದೀರ್ಘ ತಾಳ್ಮೆ ಬೇಕು ಎಂಬುದಾಗಿ ನೋಡೋಪ್ರೆ, ಕೀರ್ತನೆ 66 ಅದು 10ರಿಂದ 12ನೇ ವಾಕ್ಯ ತನಕ. ಸಾಮ್ 66 ವರ್ಸ್ 10 to 12. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟೆಗೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಆಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದಿ. ಇಲ್ಲಿ ದಾವೀದನು ಹೇಳ್ತಾನೆ ಪ್ರಿಯರೇ, ಈ ಕೀರ್ತನೆ ಹೇಳ್ತಾನೆ ಪ್ರಿಯರೇ, ಈ ರೀತಿ ದೇವರು ಪ್ರಿಯರೇ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾಗ, ನಾನಾ ಕಷ್ಟಗಳು ಬರುವಾಗ ನಿಮ್ಮನ್ನು ದೇವರು ಏನು ಮಾಡ್ತಾನೆ, ನಿಮ್ಮನ್ನು ಶೋಧಿಸ್ತಾನೆ, ಪರಿಶುದ್ಧಗೊಳಿಸುತ್ತಾನೆ. ಆ ಪರಿಶುದ್ಧ ಪರಿಪೂರ್ಣ ಆಗುವ ತನಕ ನೀವು ಆ ಬೆಂಕಿಯನ್ನು ನೀರನ್ನು ದಾಟಬೇಕಂದ್ರೆ, ಅಂದರೆ ಎಲ್ಲ ಪರಿಸ್ಥಿತಿಯನ್ನು ದಾಟ ಬರಲೇಬೇಕು. ದೇವರು ನಿಮ್ಮನ್ನು ಸುಸ್ಥಿತಿಗೆ ಪಾರುಗಾಣಿಸುತ್ತಾನೆ. ಅದಕ್ಕೋಸ್ಕರ ನೀವು ದೀರ್ಘ ತಾಳ್ಮೆಯಿಂದ ನಿಮಗೆ ಬಂದ ಯಾವುದೇ ಶೋಧನೆಗಳು ಬರುವಾಗ, ಯಾವುದೇ ಕಷ್ಟಗಳು ಬರುವಾಗ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ದೇವರಿಂದ ನೀವು ದೂರ ಹೋಗಬಾರ್ದು, ಕರ್ತನ ಸಭೆಯನ್ನು ಬಿಡಬಾರದು. ನಮ್ಮ ದೃಢವಾಗಿ ನಿಂತುಕೊಂಡು ದೀರ್ಘ ತಾಳ್ಮೆಯಿಂದ ಇದರಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಲಿ ಈ ಕೀರ್ತನೆ ನಾವು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 5 ವರ್ಸ್ 10 and 11. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವನು ಧನ್ಯರೆಂದು ಹೇಳುತ್ತೇವಲ್ಲವೇ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದನೆಂದು ತಿಳಿದಿದ್ದರಷ್ಟೇ. ಇಲ್ಲಿ ಯಾಕೋಬ ಹೇಳ್ತಾನೆ, ಇಲ್ಲಿ ಯೋಬನ ಜೀವಿತ ಬಗ್ಗೆ ಹೇಳ್ತಾನೆ. ಯೋಬನ ಜೀವಿತದಲ್ಲಿ ಅವನ ನಂಬಿಕೆ ಪರೀಕ್ಷಿಸೋದಕ್ಕೋಸ್ಕರ, ಅವನಲ್ಲಿ ಸ್ವನೀತಿಯ ಅಹಂಕಾರ ಅವನು ಮುರಿದಕ್ಕೋಸ್ಕರ ನಾನಾ ವಿಧ ಕಷ್ಟಗಳು, ಶೋಧನೆಗಳು, ಕಡೆಗೆ ರೋಗಗಳು ಅವನಲ್ಲಿ ಬಂತು. ಅದರಲ್ಲಿ ಯಾಕೋಬ ಹೇಳ್ತಾನೆ, ಅದೆಲ್ಲದಲ್ಲಿ ಅವನು ದೀರ್ಘ ತಾಳ್ಮೆ ಸಹಿಸಿಕೊಂಡು ಆ ರೀತಿ ನಿಮಗೆ ಜೀವಿತದಲ್ಲಿ ನಿಮ್ಮ ನಂಬಿಕೆ ಪರಿಶೀಲನೆ ಮಾಡುವಾಗ ನಾನಾ ವಿಧ ಕಷ್ಟಗಳು ನಿಮಗೆ ಬರುವಾಗ, ಈಗ ನಿಮಗೆ ಯಾಕೆ ಕಷ್ಟಪಟ್ಟು ನಿಮ್ಗೆ ಗೊತ್ತಾಯಿತು. ಆ ರೀತಿ ಕಷ್ಟ ಬರುವಾಗ ನೀವು ದೀರ್ಘ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು, ಗುಣಗುಟ್ಟಬಾರ್ದು. ಅಂತ್ಯದಲ್ಲಿ ದೇವರು ಯೋಬನ ಮೇಲೆ ಕರುಣೆ ತೋರಿಸಿ ಅವನಿಗೆ 2 ಪಟ್ಟು ಮಾನವನ್ನು ಕೊಟ್ಟವನು, 2ರಷ್ಟು ಅಭಿಷೇಕ ಕೊಟ್ಟು, ಆ ರೀತಿ ದೀರ್ಘ ತಾಳ್ಮೆ ಸಹಿಸಿಕೊಂಡು ಯೋಬನ ಲಾಸ್ಟಿಗೆ ಅವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಹಾಗೆ ನಿಮ್ಮ ಪಶ್ಚಾತ್ತಾಪ ಪಡುವಾಗ ದೇವರು ಏನೇನು ನಷ್ಟ ಹೊಂದಿದ್ದೀರೋ ಎಲ್ಲವನ್ನು ನಿಮಗೆ ತಿರುಗಿ 2 ಪಟ್ಟು ಕೊಡುತ್ತಾನೆ. 2ರಷ್ಟು ಆಶೀರ್ವಾದ, 2ರಷ್ಟು ಅಭಿಷೇಕ, 2ರಷ್ಟು ಎಲ್ಲವನ್ನು ಕೊಟ್ಟವನು ಯೋಬನಿಗೆ ಹಾಗೆ ನಿಮಗೆ ಕೊಡುತ್ತಾನೆ. ಅದಕ್ಕೊಂದು ದೀರ್ಘ ತಾಳ್ಮೆಯಿಂದ, ಅದಕ್ಕೆ ಯಾಕಂದರೆ ತಾಳ್ಮೆಯು ಸಿದ್ಧಿಗೆ ಬರಲಿ. ಅಂದರೆ ಆ ತಾಳ್ಮೆಯಿಂದ ನೀವು ಸಹಿಸಿಕೊಳ್ಳುವುದಾರೆ ನೀವು ಸರ್ವ ಸುಗುಣವುಳ್ಳವರಿಂದ ಎಲ್ಲ ಪವಿತ್ರ ಫಲಗಳಲ್ಲಿ ಎಲ್ಲ ಗುಣಗಳು ನಮ್ಮಲ್ಲಿ ತುಂಬಲ್ಪಡೆ, ಏನು ಕಡಿಮೆ ಎಲ್ಲ ರೀತಿಯ ದೇವರು ಆಶ್ರಯ ಮಾಡುತ್ತಾನೆ ಎಂಬುದೇ ಅದು ಅರ್ಥವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಆಗುವುದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ನಿಮಗೆ ನಾನು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮನ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದ ಮುಖಂಡ ಜನರ ಮಾತಾಡಿಕೊಂಡು ಜನರ ನಂಬಿಕೆಯನ್ನು ಉತ್ತೀರ್ಣ ಮಾಡೋದಕ್ಕಾಗಿ ಸ್ತೋತ್ರ ದೇವ. ಈ ಸಂದಕ್ಕೆಲ್ಲ ಪ್ರತಿಯೊಬ್ಬ ನಷ್ಟಕ್ಕೆ ಒಪ್ಪಿಸ್ಕೊಂಡೆ ದೇವ. ಯಾರ ಜೀವಿತದಲ್ಲಿ ದೇವ ಕಷ್ಟಗಳುಂಟು, ರೋಗಗಳುಂಟು, ಎಲ್ಲರ ನಷ್ಟಕ್ಕೆ ಒಪ್ಪಿಸ್ಕೊಂಡು ಪ್ರತಿಯೊಬ್ಬರ ಜೀವಿತ ಇರುವ ಕಷ್ಟಗಳಿಂದ, ರೋಗದಿಂದ ದೇವ, ಎಲ್ಲ ಚಿಂತೆಯಿಂದ, ಎಲ್ಲ ಶೋಧದಿಂದ ಈ ನಿನ್ನ ವೀಕ್ಷಕರನ್ನು ಬಿಡುಗಡೆಗೊಳಿಸ್ತೇನೆ. ನಾಮದಲ್ಲಿ ನಿನ್ನ ಸಮಾಧಾನ, ನಿನ್ನ ಸಂತೋಷ, ಆರೋಗ್ಯ ನಾನು ರಿಲೀಸ್ ಮಾಡ್ತೇನೆ ಮತ್ತು ಪ್ರತಿಯೊಬ್ಬ ಸಂದರ್ಭ ನಿನ್ನ ಆಶೀರ್ವಾದ ನಾನು ಬೇಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಅಂತ್ಯ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೆ ನೋಡೋ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.